ಸ್ನೇಹಿತರೆ, ಇಲ್ಲೇ ನಾವು ಮುಂಬೈಯಲ್ಲಿದ್ದೀವಿ. ನಮ್ಮ ಅಣ್ಣವ್ರಿಗೂ ಗಾಡಿ ಸಿಕ್ಕೈತೆ. ಅಣ್ಣವರು ಗಾಡಿ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ. ನಮಗೆ ಈ ಥರ ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋಸ್ ಮಾಡೋದಕ್ಕೆಲ್ಲ ನಮಗೆ ಅಣ್ಣವರೇ ಐಡಿಯಾ ಕೊಟ್ಟಿದ್ದು. ಅಣ್ಣ ನಮ್ಮ ಅಣ್ಣವರು ಯಾಸಿನ್ ಇವರೇ ನಮಗೆ ಇನ್ಸ್ಟಾಗ್ರಾಮಲ್ಲಿ ಈ ಥರ ಮಾಡಬೇಕು ಅಂತ ಎಲ್ಲ ಐಡಿಯಾ ಕೊಡೋದು ನೋಡಿ. ಅಣ್ಣವ್ರು ಗಾಡಿ ಕೆಲಸ ಮಾಡಿಸ್ತಾರೆ. ಹುಡುಗ ಸೀನಾಗೌಡ ಅಫಿಷಿಯಲ್ ಅಂತ ಪೇಜ್ ಓಪನ್ ಮಾಡಿದ್ದಾನೆ. ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಪ್ರತಿಯೊಂದರಲ್ಲೂ ಪೇಜ್ ಇದೆ. ಹೊಸ್ದಾಗಿ ಓಪನ್ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಫ್ರೆಂಡ್ಸ್ ತಮ್ಮಂಗೆ ಎಲ್ಲ ಫಾಲೋ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ನಮ್ಮ ವಾಶಿ ಮುಂಬೈಯಲ್ಲಿ ಇಲ್ಲಿ ಏನಾದರೂ ಗಾಡಿಗೆ ಏನೇ ತೊಂದರೆ ಆಗಿದ್ರು ನಮ್ಮ ಪಿಲ್ಟು ಬೈಗೆ ಫೋನ್ ಮಾಡಿರಿ. ನಮ್ಮ ಗಾಡಿಗಂತೂ ಎಲ್ಲ ಕ್ಲೀನಾಗಿ ಬ್ರೇಕ್ ಸೆಟ್ಟಿಂಗ್ ಎಲ್ಲ ಮಾಡಿಕೊಟ್ಟು ಹೋಗ್ತಾರೆ. ಈಗ ನಮ್ಮ ಪಿಲ್ಟು ಬೈ ಕ್ಲೀನಾಗಿ ಕೆಲಸ ಮಾಡಿಕೊಡ್ತಾರೆ. ನಾನು ನಮ್ಮ ಅಣ್ಣವ್ರಿಗೆ ಹೆಲ್ಪ್ ಮಾಡೋಣ ಅಂತ ವೀಲೆಲ್ಲ ಹಾಕಿ ಬೋಲ್ಟೆಲ್ಲ ಹಾಕ್ತಾಯಿದ್ದೀನಿ. ಪಾಪ ನಮ್ಮ ಅಣ್ಣವ್ರದ್ದು ಇಷ್ಟೊತ್ತಿಗಾಗಲೇ ಬೆಳಗಾವಿ ಎಲ್ಲ ಬಿಟ್ಟು ಹೋಗಬೇಕಿತ್ತು ಗಾಡಿ. ಆದರೆ ಏನು ಮಾಡೋಣ, ಅದು ಸ್ವಲ್ಪ ಬ್ರೇಕಲ್ಲಿ ಫ್ರಂಟ್ ಸೈಡಲ್ಲಿ ಜಾಮ್ ಆಗಿಬಿಟ್ಟಿತ್ತು ಬ್ರೇಕ್ ಲೈನರು. ಸ್ನೇಹಿತರೆ, ನಮ್ಮ ಅಣ್ಣವರು ನಾವು ಟ್ರಯಲ್ ಹೋಗ್ತಾ ಇದ್ದೀವಿ. ಈಗ ತಾನೇ ಜಸ್ಟ್ ರೆಡಿ ಆಯಿತು ಗಾಡಿ. ಚೆನ್ನಾಗಿ ರೆಡಿ ಮಾಡಿದ್ದಾನೆ ನಮ್ಮ ಪಿಲ್ಟು ಬೈ, ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇದು 2ನೇ ಸಲ ಟ್ರಯಲ್ ಹೋಗ್ತಾ ಇರೋದು. ಏನಂದ್ರೆ ಹೊಸ ಲೈನರ್ ಅಲ್ಲ, ಒಂದು 100-150 ಕಿಲೋಮೀಟ್ರು ಸ್ವಲ್ಪ ಹೋಗ್ಬೇಕು. ಸ್ವಲ್ಪ ಕಮ್ಮಿನೇ ಇರುತ್ತೆ ಹೊಸ ಲೈನರ್ ಹಚ್ಚಿದಾಗ. ಒಂದು 100-150 ಕಿಲೋಮೀಟ್ರು ಸ್ವಲ್ಪ ಯೂಸ್ ಆಯ್ತಂದ್ರೆ ಸರಿಯಾಗುತ್ತೆ. ಮತ್ತು ಇನ್ನೊಂದ್ಸಲ ಅಡ್ಜಸ್ಟ್ ಮಾಡಿದ್ರೆ ಅಡ್ಜಸ್ಟ್ ಮಾಡಿದ್ರೆ ಗಾಡಿ ಕೆಲಸ ಎಲ್ಲ ಆದಮೇಲೆ ನಮ್ಮ ಅಣ್ಣವರೆಲ್ಲ ಟ್ರಯಲ್ ಹೋಗಿ ಬಂದಿದ್ದಾದಮೇಲೆ ಟೀ ಎಲ್ಲ ಕುಡಿತಾ ಇದ್ದೀವಿ. ನಮ್ಮ ಯಾಸಿನ್ ಅಣ್ಣವರು, ನಮ್ಮ ತರೀಕೆರೆ ಗಾಡಿಯವರು, ನಾವು ಎಲ್ಲ ಸೇರಿ